ನಾರ್ಮಲ್ ಮಾತಾಡ್ತಾ ಇದ್ದೆ, ಇವತ್ ಯಾಕೆ ಹೀಗಿದ್ಯಾ? ಸಮಸ್ಯೆ ಶುರುವಾಗ್ಬಿಟ್ಟಿದೆ ಕಣೆ. ಬಾಯ್ ಫ್ರೆಂಡ್ ಕಿರಿಕ ಹುಡುಗ ಚೆನ್ನಾಗೇ ಇದ್ದಾನೆ ಕಣೆ. ಅದು ಇತ್ತೀಚೆಗೆ ಯಾಕೋ ಮದ್ವೆಲಿ ಇಂಟ್ರೆಸ್ಟೇ ಇಲ್ಲ. ನಾನು ಲವ್ ಮಾಡಿ ಒಂದ್ ಹಂತಕ್ಕೆ ತಂದಿದ್ದೆ. ಮೊನ್ನೆ ಒಂದ್ ಸಣ್ಣ ಮಾತು ಬೈದಿದ್ದಕ್ಕೆ ನೀನು ಬೇಡ ನಿನ್ ಪ್ರೀತಿನೂ ಬೇಡ ಅಂತ ಮದ್ವೆನೇ ಕ್ಯಾನ್ಸಲ್ ಮಾಡ್ಬಿಡದ. ಮಾತಾಡಿದ್ರೆ ಸಾಕು ಹಿಮಾಲಯಕ್ಕೆ ಹೋಗ್ತೀನಿ ಸನ್ಯಾಸಿ ಆಗ್ತೀನಿ ಅಂತಿದ್ದಾನೆ. ನಮಸ್ಕಾರ ಮೇಡಮ್ ನವರೇ. ಶೇಖರ್ ಮದ್ವೆ ಬೇಡ ಸನ್ಯಾಸಿ ಆಗ್ತೀನಿ ಅಂತಿದ್ದಾರೆ. ಅಯ್ಯೋ ಈಗ ನನ್ ಜೀವನ ಹೇಗೆ ಅಂತ ಹೇಳಿ. ನೀವ್ ಯಾಕೆ ತಲೆ ಕೆಡ್ಸ್ಕೊತೀರ ಮೇಡಮ್ ನವರೇ? ಆ ಶೇಖರ್ನ ಇಲ್ಲ ಕರ್ಸಿ, ಅವನು ದಿಕ್ ತಪ್ಪಿ ಸಂಸಾರಕ್ಕೆ ಬೀಳ್ಬೇಕು. ಆ ತರ ನಾವಿಬ್ರು ಮಾಡ್ತೀವಿ. ಹರಿವು ಪುಸ್ತಕ ಎಲ್ಲ ಓದಂಗಿಲ್ಲ ನೀವು ಹೊಂಡ್ರಿ. ಓ ನಮ್ಮನೆ ಹೋಗ್ಬಿಡೈತಿ ಹೊಂಡ್ರಿ. ನಾನು ಈ ಮನೆಗಂತಲೇ ಬಂದಿದ್ದೇನೆ ಮಗು. ಓ ಸ್ವಾಮಿಗಳೇ, ಏನ್ ಇಷ್ಟೊಂದು ವೈರಾಗ್ಯ, ಕಾವಿ ಬಟ್ಟೆ? ಗುಂಡಣ್ಣವ್ರೆ, ಈ ಜೀವನವೇ ಸಾಕಾಗಿದೆ. ನಮಸ್ಕಾರ, ಆಶೀರ್ವಾದ ಮಾಡಿ. ಕಲ್ಯಾಣವಾಗಲಿ ಮಗಳೇ. ನಮ್ಗೆ ಇಷ್ಟು ಬೇಗ ಕಲ್ಯಾಣ ಬೇಡ, ಮೊದಲು ನಾನು ರೇಡಿಯೋ ಜಾಕಿ ಆಗ್ಬೇಕು. ರೇಡಿಯೋ ಸ್ಟೇಷನ್ಗೆ ಕಲ್ಯಾಣವಾಗಲಿ. ರೀ ಶೇಖರ್ ಅವ್ರೆ, ಏನ್ರೀ ಆಗಿದೆ ನಿಮ್ಗೆ? ನೋಡಿ ಶೇಖರ್ ಅವ್ರೆ, ನಿಮ್ಮಂತ ಚಿಕ್ಕ ಹುಡುಗರು ಸನ್ಯಾಸಿ ಆಗ್ಬಿಟ್ರೆ ಹುಡುಗಿರು ನೊಂದ್ಕೊಂಡ್ಬಿಡ್ತಾರೆ. ರೀ ಶೇಖರ್ ಅವ್ರೆ, ಜೀವನದಲ್ಲಿ ಸಣ್ಣ ಪುಟ್ಟ ಜಗಳಗಳು ಇದ್ದೇ ಇರುತ್ತೆ ರೀ. ಈಗ ನೋಡಿ ನಾನು ನಮ್ಮ ಯಜಮಾನ ಜಗಳ ಆಡಲ್ವಾ? ಜೀವನ ರೊಮ್ಯಾಂಟಿಕ್ ಆಗಿ ತಗೋಬೇಕ್ರಿ. ಹೌದು ಶೇಖರ್, ಗಂಡ ಹೆಂಡತಿರು ಒಬ್ಬರನ್ನೊಬ್ರು ಕೀಟ್ಲೆ ಮಾಡ್ಕೊಂಡು ಜಗಳ ಮಾಡ್ಕೊಂಡಿದ್ರೆ ಸಂಸಾರ ಅನ್ನೋದು. ನೋಡ್ರಿ ಲವ್ ಮಾಡಿದಕ್ಕೆ ಹೆಂಗಾಗೈತಿ. ಈ ಯೌವನ ಅನ್ನೋದು ಒಂದು ಹುಚ್ಚಿದ್ದ ಹಾಗೆ. ಆ ಹುಚ್ಚಿದ್ದಾಗ ಪ್ರೀತಿ ಅನ್ನೋದು ಉಕ್ಕಿ ಬರುತ್ತೆ, ಸಿಟ್ಟು ಬರುತ್ತೆ, ಬೇರೆ ಬೇರೆ ಭಾವನೆಗಳು ಒಟ್ಟೊಟ್ಟಾಗಿ ನುಗ್ಗಿ ಬರುತ್ತೆ. ಹಾಗಂತ ನಾವು ಯಾವತ್ತೂ ನಮ್ಮ ಜೀವನನ ಹಾಳು ಮಾಡ್ಕೊಡ್ತು. ಹೇಳಿ ವೈಶಾಲಿ ಅವರೇ, ಯಾರಿಗ್ ದಿಕ್ ತಪ್ಪಿಸ್ಬೇಕು? ನಿಮ್ ಯಜಮಾನ್ರಿಗ? ಚುಟ್ಕಿ ಹೊಡಿಯೋದ್ರೊಳಗೆ ನನ್ ಜೊತೆ ಫಿಲ್ಮ್ ಥಿಯೇಟರ್ ಅಲ್ಲಿ ಇರ್ತಾರೆ. ಅಮ್ಮ ತಾಯಿ, ಇವ್ರ ವಿಚಾರಕ್ಕೆ ನೀನ್ ಬರ್ಲೇ ಬೇಡಮ್ಮ, ಇವ್ರಿಗಲ್ಲ. ಸರಿ ಬಿಡಿ, ನೀವ್ ಯಾರಿಗೆ ಹೇಳ್ತೀರೋ ಅವರಿಗೆ ಚೆಲೆ ಅಂತಿಸ್ತೀರಿ. ಬನ್ನಿ ಶೇಖರ್ ಸ್ವಾಮಿಗಳೇ, ಇವರು ತುಂಬಾ ಒಳ್ಳೆಯವರು. ಗೊತ್ತಾಯ್ತು. ಹೆಸರು ಶೀಲಾ ಅಂತ. ಇವ್ರ ಜೊತೆ ಸ್ವಲ್ಪ ಸುತ್ತಾಡ್ಕೊಂಡ್ ಬರ್ಬೇಕಲ್ಲ. ಎಲ್ಲಿಗೆ ಪಯಣ? ಮೊದ್ಲು ಕ್ಲಬ್ಬಿಗೆ ಕರ್ಕೊಂಡು ಹೋಗ್ತೀನಿ. ಯಾಕೆ ಭಯನ? ಹುಲಿ ಕರಡಿಗಳಿಗೆ ಹೆದರ್ಲಿಲ್ಲ, ಇನ್ ತಮ್ಗೆ ಹೆದರ್ತೀನಿ. ಸರಿ, ಹಾಗಾದ್ರೆ ನೀವ್ ಒಪ್ಪೋದಾದ್ರೆ 3 ದಿನ ಜಾಲಿ ಡೇ ಟ್ರಿಪ್ಪಿಗೆ ಹೋಗ್ಬಿಟ್ಟು ಬರೋಣ. ಒಪ್ಕೊಂಡೆ. ವೈಶಾಲಿ, ಅವ್ರನ್ನ ಬದಲಾಯಿಸ್ತೀನಿ ಅಂತ ಯಾವ್ದೋ ಹುಡುಗಿ ಜೊತೆ ಕಳಿಸ್ತೀಯಲ್ಲ, ಇಷ್ಟ ದಿನ ಅಂದ್ರೆ ಅವ್ರ ಪತ್ತನೇ ಇಲ್ಲ. ಮೇಡಮ್ ಡೋಂಟ್ ವರಿ. ಏನ್ರಿ ಡೋಂಟ್ ವರಿ? ಅವ್ರು ಹೋಗ್ 1 ತಿಂಗಳಾಯ್ತು. ಹಲೋ ಎವ್ರಿಬಾಡಿ, ಹಾಯ್. ಶೇಖರ್ ನೀವಾ? ಕಲ್ಪನಾ ನನ್ಗೋಸ್ಕರ ಕಾಯ್ತಿದೆ ಅನ್ಸುತ್ತೆ. ಐ ಆಮ್ ವೆರಿ ಸಾರಿ, ಸ್ವಲ್ಪ ಲೇಟ್ ಆಗುತ್ತೆ. ಕಲ್ಪನಾ 1 ತಿಂಗಳಲ್ಲೇ ನೋಡಿ ಅವಳು ಎಷ್ಟೊಂದು ಬದಲಾಯಿಸ್ಬಿಟ್ಟಿದ್ದಾಳೆ. ನನ್ನನ್ನು ಮರ್ತಿಲ್ಲ ತಾನೆ? ನೋ ನೋ ನೋ, ಈ ಹುಡುಗಿರೆ ಹಾಗೆಪ್ಪ, ಏನೇನೋ ಮಾಡಿ ತಲೆ ಕೆಡ್ಸ್ಬಿಡ್ತಾರೆ. ಬಾಮ್ಮ ಶೀಲಾ ಬಾ. ಇದೆಲ್ಲ ಯಾವ ತರ ಆಯ್ತು? ಶೇಖರ್ನ ಬದಲಾಯಿಸಕ್ ಹೋದ್ನ, ನಾನೇ ಬದಲಾಗ್ಬಿಟ್ಟೆ. ಏನಾಯ್ತು? ನಾನೇ ಲವಿಗ್ ಬಿದ್ಬಿಟ್ಟೆ. ಅದು ಅಲ್ಲದೆ ಅವ್ರು ನನ್ನ ಹತ್ರ 40,000 ರೂಪಾಯಿ ಖರ್ಚು ಮಾಡ್ಸಿದ್ದಾರೆ. ನೀನ್ ಯಾಕೋ ಅದಕ್ಕೆಲ್ಲ ಒಪ್ಕೊಂಡೆ? ಅಲ್ಲ ರೀ, ಸನ್ಯಾಸಿನ ನನ್ ಜೊತೆ ಕಳ್ಸಿದೀರಾ, ಅವ್ರ ಹತ್ರ ದುಡ್ಡೇ ಇಲ್ಲ. ಅದಕ್ಕೆ ನನ್ನ ಹತ್ರ ಇರೋ ದುಡ್ಡನ್ನು ಖರ್ಚು ಮಾಡಿಸಿ ಮನೆ ಕರ್ಕೊಂಡ್ಬಂತು. ತಗೊಳಮ್ಮ. ಥ್ಯಾಂಕ್ ಯು ಸೋ ಮಚ್. ಕಲ್ಪನಾ ಅವರೇ, ಶೇಖರ್ ತುಂಬಾ ಒಳ್ಳೆಯವರು. ನಾನು 1 ತಿಂಗಳು ಅವ್ರ ಜೊತೆ ತುಂಬಾ ಚೆನ್ನಾಗಿ ಕಳೆದೆ. ಆಲ್ ದ ಬೆಸ್ಟ್. ಬಾಯ್. ನಿಲ್ಸಿ. ಯಾಕೆ ಶೀಲಾ, ಏನಾಯ್ತು? ನಿಮ್ ಕೈಗೆ ಉಂಗ್ರ ಹಾಕ್ಬೇಕಾದಳು ನಾನು. ಅಲ್ಲ ಶೀಲಾ, ನಿನಗೆ 1 ಲಕ್ಷ ಕೊಟ್ಟು ಒಪ್ಸಿದ್ವಲ್ಲ. ಬುದ್ಧಿನ ಒಪ್ಸಿದ್ರಿ, ಆದ್ರೆ ಮನ್ಸು ಒಪ್ಲಿಲ್ಲ. ತಗೊಳ್ಳಿ, ನಿಮ್ ದುಡ್ಡನ್ನ ನೀವೇ ಇಟ್ಕೊಳ್ಳಿ. ಯಾಕೆ? ನಾನ್ ಶೇಖರ್ನ ಬಿಟ್ಕೊಡಲ್ಲ. ನಾನು ಅದನ್ನೇ ಹೇಳ್ತಾ ಇರೋದು, ತಗೊಳ್ಳಿ ನಿಮ್ ದುಡ್ಡನ್ನ. ನನ್ ಶೇಖರನ್ನ ಬಿಟ್ಕೊಡೋದಿಲ್ಲ. ರಮ್ಯಾ, ಶೀಲಾ, ನನ್ ಶೇಖರ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಕಲ್ಪನಾ, ರಮ್ಯಾ, ಶೀಲಾ, ನಿಮ್ಮಲ್ಲಿ ಯಾರು ಮದುವೆ ಆಗ್ತಾರೆ ಅಂತ ಶೇಖರ್ ಅವ್ರನ್ನ ಕೇಳ್ಬಿಡಿ. ನೀನ್ ನನ್ನ ಮದ್ವೆ ಆಗ್ಲಿ ಅಂದ್ರೆ ಕೊಂದ್ಬಿಡ್ತೀನಿ. ಅದೆಲ್ಲ ಸಾಧ್ಯ ಇಲ್ಲ, ಯಾಕಂದ್ರೆ ನಿನ್ನ ಪ್ರೀತಿ ಪ್ರಪಂಚಕ್ಕೆ ಕರ್ಕೊಂಡ್ ಬಂದಿದ್ದೆ ನಾನು. ಹೌದ್ರಮ್ಮ, ಯಾಕೆ ಕಿತ್ತಾಡ್ತಾ ಇದ್ದೀರಾ? ಶೇಖರ್ ನಿರ್ಧಾರ ತಗೊಳಕ್ ಬಿಡಿ. ಅಯ್ಯೋ, ಕಿತ್ತಾಡ ನಿಲ್ಸಿ, ಅಲ್ಲಿ ನೋಡಿ. ಹೆಣ್ಮಕ್ಳ ಸಹವಾಸ ಮಾಡಿದ್ರೆ ದುಃಖ ಕಟ್ಟಿಟ್ಟು ಬುತ್ತಿ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ನಾನು ತಪಸ್ ಮಾಡೋಕೆ ಹಿಮಾಲಯಕ್ಕೆ ಹೊರಟಿದ್ದೇನೆ.